ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರೇಣುಕಾ ಶೇಖರ್. ನಾನಿವತ್ತೊಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಹಲಸಿನ ಹಣ್ಣಿನ ಮುಳುಕ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡೋಣ, ಹಾಗೆ ಹೇಗೆ ಮಾಡೋದಂತಲೂ ಸಹ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಹಲಸಿನ ಹಣ್ಣು, ಆಯಿಲ್, ಸಾಲ್ಟ್, ಏಲಕ್ಕಿ, ಬೆಲ್ಲ, ರೈಸ್, ಅಕ್ಕಿ, ಇದು ರೇಷನ್ ಅಕ್ಕಿ, ಕೊಕೊನಟ್, ತೆಂಗಿನಕಾಯಿ, ಇವಿಷ್ಟನ್ನು ತಗೊಂಡು ನಾನು ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ತಗೊಂಡಿರೋದು 1 ಗ್ಲಾಸ್ ಅಕ್ಕಿ, ಹಾಗೆ ಕಟ್ ಮಾಡ್ಕೊಂಡಿರುವಂಥ ಹಲಸಿನ ಹಣ್ಣು, ಹಾಗೆ ಬೆಲ್ಲನ ಪೌಡ್ರ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. 1 ಕಪ್ ಆಗುವಷ್ಟು ಕಾಯಿ ತುರಿ ಬೇಕಾಗುತ್ತೆ ಈ ರೆಸಿಪಿ ಮಾಡೋಕ್ಕೆ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ನಾನು ಅಕ್ಕಿನ ವಾಶ್ ಮಾಡಬೇಕು ಅಂತ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ನಾನು ತೊಳೆದಿಟ್ಕೊತಾ ಇದ್ದೀನಿ. ಈ ಅಕ್ಕಿನ 2 ಅವರ್ಸ್ ನೆನೆಯಕ್ಕೆ ಇಡಬೇಕಾಗುತ್ತೆ. ನಾನು ತೊಳೆದಿಟ್ಟು 2 ಗಂಟೆ ನೆನೆಸಿಟ್ಟಿದ್ದೆ. ಕೆಲವರು ಈ ಅಕ್ಕಿನ ನೆನೆಸಿಟ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒಣಗಾಕಿಡ್ತಾರೆ, ಬಟ್ ನಾನು ಹಾಗೆ ಮಾಡಿಲ್ಲ. ನಾನು ಇಮ್ಮಿಡಿಯೇಟಾಗಿ ಮಾಡಬೇಕಾಗಿದ್ದರಿಂದ ನಾನೇನು ಮಾಡಿದೆ, ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ 2 ಗಂಟೆ ಇಟ್ಟು ಆನಂತರ ನಾನು ಯೂಸ್ ಮಾಡಿಕೊಂಡೆ. ಇವಾಗ ನೋಡ್ತಾ ಇರ್ಬೋದು, ಅಕ್ಕಿ ಕ್ಲೀನಾಗಿ ವಾಶ್ ಆಗಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಒಂದೊಂದೇ ಐಟಮನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬೋಣ. ಅಲ್ಲಿಗೆ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಅಕ್ಕಿ ಜೊತೆ ತೆಂಗಿನಕಾಯಿ ತುರಿನೂ ಸಹ ಸೇರಿಸಿದ್ದೀನಿ. ಅದೇ ಥರ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ. ಇವೆಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಬಬೇಕಾಗುತ್ತೆ. ನಾನಿವಾಗ ಈ ಹಲಸಿನ ಹಣ್ಣಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ 1 ಚಿಟಿಕೆ ಉಪ್ಪನ್ನು ಸಹ ಸೇರಿಸ್ಬೇಕಾಗತ್ತೆ. 3 ಏಲಕ್ಕಿ ಕಾಯಿನೂ ಸಹ ಸೇರಿಸಿ ರುಬ್ಬಿಟ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಎಣ್ಣೆನ ಮೊದಲಿಗೆ ಕಾಯಿಸ್ಕೊಂಡಿರಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ರುಬ್ಬಿರುವಂತಹ ಈ ಒಂದು ಪೇಸ್ಟ್ನ ನೀವು ನೋಡ್ತಾ ಇರ್ಬೋದು. ಈ ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿಯ ಅಕ್ಕಿ ಬೆಲ್ಲನೆಲ್ಲ ಸೇರಿಸಿ ರುಬ್ಬಿರುವಂಥ ಪೇಸ್ಟು ಈ ಥರ ಹದದಲ್ಲಿ ಇರಬೇಕಾಗತ್ತೆ. ಅಂದರೆ ಇಷ್ಟು ತಿಕ್ಕಾಗಿ ಇರಬೇಕು, ಜಾಸ್ತಿ ತೆಳ್ಳಗಿರಬಾರ್ದು. ಈ ಹಿಟ್ಟನ್ನು ರುಬ್ಬುವಾಗ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬಾರ್ದು. ಬರೀ ಅಕ್ಕಿ ಮತ್ತು ಕಾಯಿ, ಬೆಲ್ಲ, ಹಲಸಿನ ಹಣ್ಣಿನಲ್ಲಿಯೇ ರುಬ್ಬಬೇಕಾಗತ್ತೆ. ಇವಾಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ, ಹಲಸಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ಎಣ್ಣೆ ಕಾದಿದೆ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಈ ಪೇಸ್ಟನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕಾಗತ್ತೆ. ಅದು ಚೆನ್ನಾಗಿ ಬೆಂದ ಮೇಲೆ ನಾವು ತೆಗಿಬೇಕು. ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಬೇಗ ಮಾಡಿ ತೆಗಿಬಾರದು. ಈ ಒಂದು ಹಲಸಿನ ಹಣ್ಣಿನ ಮುಳುಕ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ. ಈ ಸೀಸನ್ನಲ್ಲಿ ಸಿಗುವಂಥದ್ದು ಹಲಸಿನ ಹಣ್ಣು. ನಾನಂತೂ ತುಂಬ ಇಷ್ಟಪಟ್ಟು ಈ ಹಲಸಿನ ಹಣ್ಣನ್ನು ತಂದುಬಿಟ್ಟು ನಾನೇ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದೇ ಥರ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ. ಇದೇ ಥರ ನಾನು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಹಾಗೆ ಇಷ್ಟವಾದವರಿಗೆ ಶೇರ್ ಮಾಡಿ. ಇದೇ ಥರ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಇದೇ ಥರ ಎಲ್ರಿಗೂ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ರೆಸಿಪಿಯ ಮೂಲಕ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.